ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಜಕ್ಕಾಯ ಪತ್ರಿಕೆ 8ನೇ ಅಧ್ಯಾಯ 9-13 ನಾವು ಧ್ಯಾನ ಮಾಡುವುದಾದರೆ, ಅಲ್ಲಿ ಜಕ್ಕಾಯನು ಪ್ರೋತ್ಸಾಹಕರವಾದಂಥ ನುಡಿಗಳನ್ನು ಮಾತಾಡ್ತಾನೆ. ಪ್ರೋತ್ಸಾಹ, ಅವನು ಯಾರಿಗೆ ಪ್ರೋತ್ಸಾಹ ಮಾಡ್ತಾನಂತಂದರೆ, ಅವನು ಜನರಿಗೆ. ಸೈನ್ಯಗಳ ಕರ್ತನು ಹೀಗೆ ಹೇಳ್ತಾನೆ, ದೇವಾಲಯವನ್ನು ಕಟ್ಟುವ ಹಾಗೆ ಸೈನ್ಯಗಳ ಕರ್ತನು ಆಲಯದ ಅಸ್ಥಿವಾರವು ಹಾಕಲ್ಪಟ್ಟ ದಿವಸದಲ್ಲಿದ್ದ ಪ್ರವಾದಿಗಳ ಬಾಯಿಯಿಂದ ಈ ವಾಕ್ಯಗಳನ್ನು ಈ ದಿವಸಗಳಲ್ಲಿ ಕೇಳುವವರೇ, ನಿಮ್ಮ ಕೈಗಳು ಬಲವಾಗಿರಲಿ. ಕರ್ತನು ಹೇಳುವಂಥದ್ದು ಏನಪ್ಪ ಅಂದರೆ, ಮೊದಲನೇದಾಗಿ ನಿಮ್ಮ ಕೈಗಳು ಬಲವಾಗಿರಲಿ, ನಿಮ್ಮ ಕೈಗಳು ಬಲವಾಗಿರಲಿ. ಪ್ರವಾದಿಗಳ ಬಾಯಿಂದ ಬರುವಂತಹ ವಾಕ್ಯಗಳು ನೆರವೇರಿಸುವವರಾಗಿದ್ದಾರೆ. ಈ ದಿವಸಗಳಿಗಿಂತ ಮುಂಚೆ ಮನುಷ್ಯನಿಗೆ ಕೂಲಿ ಇರಲಿಲ್ಲ, ಪಶುಗಳಿಗೆ ಕೂಲಿ ಇರಲಿಲ್ಲ, ಇಲ್ಲವೇ ಹೋಗುವವನಿಗೂ ಬರುವವನಿಗೂ ಇಕ್ಕಟ್ಟಿನ ದೆಸೆಯಿಂದ ಸಮಾಧಾನವಿರಲಿಲ್ಲ. ಕರ್ತನು ಮೊದಲನೇದಾಗಿ ನಿಮ್ಮ ಕೈಗಳನ್ನು ಬಲಗೊಳಿಸ್ತಾನೆ. ಎರಡನೇದು, ಒಂದು ಸಮಾಧಾನವನ್ನು ಕರ್ತನು ಕೊಡುವವನಾಗಿದ್ದಾನೆ. ಮೂರನೇದು, ವಿಶೇಷವಾಗಿ ನಿಮಗೆ ಸಂಪೂರ್ಣವಾದಂಥ ಆರೋಗ್ಯವನ್ನು ಕೊಡುವವನಾಗಿದ್ದಾನೆ. ಜನರಿಗೆ ನಾನು ಪೂರ್ವದ ದಿವಸಗಳಲ್ಲಿದ್ದ ಹಾಗೆ ಇರುವುದಿಲ್ಲವೆಂದು ಸೈನ್ಯಗಳ ಕರ್ತನು ಅನ್ನುತ್ತಾನೆ. ಬೀಜ ವೃದ್ಧಿಯಾಗುವುದು, ದ್ರಾಕ್ಷಿ ಬಳ್ಳಿ ತನ್ನ ಫಲವನ್ನು ಕೊಡುವುದು, ಭೂಮಿಯು ತನ್ನ ಹುಟ್ಟುವಳಿಯನ್ನು ಹೆಚ್ಚಾಗಿ ಕೊಡುವುದು, ಆಕಾಶಗಳು ತಮ್ಮ ಮಂಜನ್ನು ಕೊಡುವವು, ಜನರಲ್ಲಿ ಉಳಿದವರು ಇವುಗಳೆಲ್ಲವನ್ನು ಸ್ವಾಧೀನ ಮಾಡಿಕೊಳ್ಳುವವರು. ಇವು ಎಲ್ಲವನ್ನ, ಈ ಭೂಮಿಯ ಮೇಲಿರ್ತಕ್ಕಂಥದ್ದೆಲ್ಲವನ್ನು ನೀವು ಸ್ವಾಧೀನವನ್ನು ಮಾಡಿಕೊಳ್ತೀರಿ. 13ನೇದು ನೋಡೋದಾದರೆ ಆಗುವುದೇನೆಂದರೆ, ಓ ಯಹೂದದ ಮನೆತನದವರೇ, ಇಸ್ರಾಯೇಲಿನ ಮನೆತನದವರೇ, ನೀವು ಜನಾಂಗಗಳಲ್ಲಿ ಶಾಪವಾಗಿದ್ದ ಪ್ರಕಾರ ನಾನು ನಿಮ್ಮನ್ನು ರಕ್ಷಿಸುವೆನು ಮತ್ತು ನೀವು ಆಶೀರ್ವಾದವಾಗಿರುವಿರಿ. ಭಯಪಡಬೇಡಿರಿ, ನಿಮ್ಮ ಕೈಗಳು ಬಲವಾಗಿರಲಿ. ಪ್ರಿಯರೇ, ಇಲ್ಲಿ ಕರ್ತನು 3 ಕಾರ್ಯಗಳನ್ನು ಆಶೀರ್ವದಿಸ್ತಾನೆ. ಒಂದೇನಪ್ಪ ಅಂತಂದರೆ, ನಿಮ್ಮನ್ನು ರಕ್ಷಿಸ್ತಾನೆ, ನಿಮ್ಮನ್ನು ಆಶೀರ್ವದಿಸ್ತಾನೆ, ನೀವು ಎಂದಿಗೂ ಭಯಪಡುವುದಿಲ್ಲ. ಇವು ಪ್ರೋತ್ಸಾಹಕವಾದಂಥ ನುಡಿಗಳು. ಜಕ್ಕಾಯನ ದಿನದಲ್ಲಿ ಜನರಲ್ಲಿ ಉಲ್ಲಾಸವನ್ನು ತುಂಬಿ ಅವರು ದೇವಾಲಯವನ್ನು ಕಟ್ಟಲು ಶ್ರಮಿಸುವಂತೆ ಅವರನ್ನು ಬಲಪಡಿಸಿತು. ಹಾಗೆ ಈ ದಿನವೂ ಈ ಪ್ರೋತ್ಸಾಹಕ ಮಾತುಗಳು ನಮ್ಮನ್ನು ಬಲಪಡಿಸಲಿ, ನಮ್ಮ ಕುಟುಂಬಗಳನ್ನು ಬಲಪಡಿಸಲಿ. ಯಾಕೆಂದರೆ ಕರ್ತನು ನಮ್ಮನ್ನು ಕಟ್ಟುತ್ತಾನೆ, ಸಂಪೂರ್ಣವಾಗಿ ಕಟ್ಟುತ್ತಾನೆ, ನಮ್ಮನ್ನು ನಡೆಸ್ತಾನೆ. ಕರ್ತನು ನಮ್ಮನ್ನು ಗದರಿಸುವವನಲ್ಲ, ಕರ್ತನು ನಮ್ಮನ್ನು ಪ್ರೀತಿಸುವವನು. ಬೆಂಕಿಯೊಳಗಿಂದ ಎಳೆದು ಕೊಳ್ಳೆಯಾಗಿದ್ದಲ್ಲವೇ ಅಂದನು. ಅಂದರೆ ಕರ್ತನು ನಮ್ಮನ್ನು ಕಾಯುತ್ತಾನೆ. ಕರ್ತನು ನಮ್ಮನ್ನು ಮುಖ್ಯವಾಗಿ ಪ್ರೀತಿಸ್ತಾನೆ. ವಿಶೇಷವಾಗಿ ಕರ್ತನು ನನ್ನ ಎಲ್ಲ ದೂರುಗಳನ್ನು ತಳ್ಳಿ ಹಾಕ್ತಾನೆ, ಎಲ್ಲ ದೂರುಗಳನ್ನು ತಳ್ಳಿ ಹಾಕ್ತಾನೆ. ಯಾಕಂದರೆ ಆತನು ನಮ್ಮನ್ನು ಪ್ರೀತಿಸ್ತಾನೆ. ಯಾರು ನಮ್ಮನ್ನು ಪ್ರೀತಿಸ್ತಾರೋ ಹೆಚ್ಚಾಗಿ ಅವರಿಗೆ ನಮ್ಮ ತಪ್ಪುಗಳು ಭಾಳ ಬೇಗ ಕಾಣಿಸಲ್ಲ. ಆದರೆ ಕರ್ತನು ನಮ್ಮನ್ನು ಪ್ರೀತಿಸುವವನು, ನಮ್ಮನ್ನು ಕಟ್ಟುವವನು, ನಮ್ಮನ್ನು ಕಾಯುವವನು, ನಮ್ಮನ್ನು ನಡೆಸುವವನು, ನಮ್ಮನ್ನು ಪಾರಂಪರಿಸುವವನು, ನಮ್ಮನ್ನು ಯಥೇಚ್ಛವಾಗಿ ಉತ್ತೇಜನ ಕೊಡುವಂಥವನು. ಈ ಲೋಕದಲ್ಲಿ ಯಾರಾದರೂ ಅತಿ ಹೆಚ್ಚು ನಮ್ಮನ್ನು ಉತ್ತೇಜಿಸುವವರಿದ್ದಾರೆ ಅಂತಂದರೆ ಅದು ಕರ್ತನು ಮಾತ್ರ. ನಮ್ಮನ್ನು ಹೆಚ್ಚಾಗಿ ಯಾರಾದರೂ ಪ್ರೀತಿಸುವವರಿದ್ದಾರೆ ಅಂದರೆ ಅದು ಕರ್ತನು ಮಾತ್ರ. ನಮ್ಮನ್ನು ಹೆಚ್ಚಾಗಿ ಎಚ್ಚರಿಕೆಯಿಂದ ನಡೆಸುವವರು ಯಾರಾದರೂ ಈ ಲೋಕದಲ್ಲಿದ್ದಾರೆ ಅಂತಂದರೆ ಅದು ಕೇವಲ ಕರ್ತನ ಕೃಪೆ. ಕರ್ತನ ಕೃಪೆಯನ್ನು ಕಾಯ್ದುಕೊಳ್ಳೋಣ, ಕರ್ತನ ಕೃಪೆಯಲ್ಲಿ ನಡೆಯೋಣ, ಕರ್ತನ ಕೃಪೆಯನ್ನು ಎಡೆಬಿಡದೆ ನಾವು ಕಾಯ್ದುಕೊಳ್ಳೋಣ, ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಸಹಾಯ ಮಾಡು ಸ್ವಾಮಿ, ಆಶೀರ್ವಾದ ಮಾಡು ದೇವರೇ. ವಿಶೇಷವಾಗಿ ಸ್ವಾಮಿ, ಯಾರ್ಯಾರು 7 ಲ್ಯಾಬ್ ಚಾನಲನ್ನು ನೋಡ್ತಾ ಇದ್ದಾರೋ ದೇವರೇ, ಅವ್ರಿಗಿರ್ತಕ್ಕಂಥ ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳು ಸ್ವಾಮಿ, ದೇವರೇ ಚರ್ಮದ ವ್ಯಾಧಿಗಳು,
ಕೂದಲುದಿರುವಂಥ ಸಮಸ್ಯೆಗಳು, ಕಣ್ಣಿನ ಸಮಸ್ಯೆಗಳು, ಮೂಗಿನ ಸಮಸ್ಯೆಗಳು, ಕಿವಿಯ ಸಮಸ್ಯೆಗಳು, ದೇವರೇ ಯೇಸುವಿನ ನಾಮದಲ್ಲಿ ಇವೆಲ್ಲ ಬಗೆಹರಿ. ಎಫೆತ್ತ ಸ್ವಾಮಿ ತೆರೆಯಲ್ಪಡಲಿ ದೇವರೇ, ಅವರ ಬಾಗಿಲುಗಳು ತೆರೆಯಲ್ಪಡಲಿ. ಅವರನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ.